ಹುಡ್ಕುದ್ ನೀನು? मछली जल की रानी है, जीवन उसका पानी है, तेल लगाकर पकानी है, चाट चाट कर खानी है. ಆ ಮಚ್ಲಿ ತಿಂದ್ರೆ ಆಯ್ತು. ಮತ್ತೆ ಕಾಲು ದಾರಿ ಹೇಳೋದು ಗೊತ್ತಾಯ್ತಾ? ಮೊದ್ಲೆಲ್ಲ ರಸ್ತೆ ಇರ್ತಿರ್ಲಿಲ್ಲಲ್ಲ. ಈಗ ನಮ್ಮನೆ ನಂದು ಬಾಬು ಸ್ವಲ್ಪ ಹೊತ್ತು ಮುಂಚೆ ಇದು ನೇಜ್ ನೆಟ್ರಿ, ಮತ್ತೆ ಅದು ಮೆಷಿನ್ ಇಟ್ಕೊಂಡು ಸ್ವಲ್ಪ ಹೋದ್ರಿ. ಅವಾಗ ಎಂತ ಎನ್ಸಿತ್ತು? ಕಷ್ಟ ಉಂಟು ಅಲ್ಲ. ಕೂಡ ನೆಟ್ಟಿದ್ದೇವೆ. ಮಕ್ಕಳಿಗೆಲ್ಲ ಖುಷಿ ಆಗಿತ್ತು. ಇನ್ನು ದೊಡ್ಡವರಿಗೆ ನಮಗೆ ತುಂಬಾ ಖುಷಿ ಆಯ್ತು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ನಾವಿವತ್ತು ಟ್ರಾವೆಲ್ ಮಾಡ್ತಾ ಇದ್ದೇವೆ. ಅಂಡ್ ಟ್ರಾವೆಲ್ ಮಾಡ್ತಾ ಇರುವಂತದ್ದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಮಕ್ಕಳಿಗೆ ನಾವು ಯಾವಾಗ್ಲೂ ಸಹ ಅವರು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಹೇಳಿ ಏನೋ ಎಲ್ಲ ಕಲಿಸ್ಲಿಕ್ಕೆ ಹೋಗ್ತೇವೆ. ಅಂಡ್ ಅವರಿಗೆ ಯಾವುದನ್ನ ಹೇಗೆ ಕಲಿಸ್ಬೇಕು ಅಂತ ಹೇಳುವ ಗೊಂದಲಕ್ಕೆ ನಾವು ಈಡಾಗ್ತೇವೆ. ಅಂಡ್ ಮುಖ್ಯವಾಗಿ ಅವರಿಗೆ ನಾವು ಈ ಟಾಯ್ಸ್ ಗಳನ್ನ ಅಂಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ, ಮೊಬೈಲ್, ಟಿವಿ ಅಂಡ್ ಗೇಮ್ಸ್, ವಿಡಿಯೋ ಗೇಮ್ಸ್ ಇದನ್ನೆಲ್ಲ ಕೊಟ್ಟು ನಾವು ಅವರನ್ನ ಖುಷಿ ಪಡಿಸ್ಲಿಕ್ಕೆ ನೋಡ್ತೇವೆ. ಬಟ್ ಏನ್ ಗೊತ್ತಾ, ಮಕ್ಕಳನ್ನ ನಿಜವಾಗಿ ನಾವು ಪ್ರಕೃತಿಯೊಟ್ಟಿಗೆ ಬೆರಿಲಿಕ್ಕೆ ಬಿಡ್ಬೇಕು. ಆವಾಗ್ಲೇ ಅವರು ತುಂಬಾನೇ ಸ್ಟ್ರಾಂಗ್ ಆಗುವಂಥದ್ದು. ಸೊ ಎಂತ ಸ್ಟ್ರೆಸ್ ಇದ್ರೂ ಸಹ ಈ ಒಂದು ಪ್ರಕೃತಿಯ ಒಟ್ಟಿಗೆ ಅವರ ಒಂದು ಚಲನವಲನ ಇದ್ದಾಗ ಅವರು ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೀತಾರಂತೆ. ಇದನ್ನ ನನ್ನ ಅಪ್ಪ ಅಮ್ಮ ನಮ್ಗೆ ಹೇಳಿಕೊಟ್ಟಿರುವಂತದ್ದು. ಸೊ ನಾವಿವತ್ತು ಹೋಗ್ತಾ ಇರುವಂತದ್ದು ಏನು ಮತ್ತು ಎಲ್ಲಿ ಹೇಳುದನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕಿದ್ದೇನೆ. ಸೊ ಎನಿವೇಸ್, ವೈಭವನ ಕರ್ಕೊಂಡ್ ಬಂದಿದ್ದೇನೆ. ವೈಭವ್, ನೀನ್ ಇವತ್ತು ನನ್ನೊಟ್ಟಿಗೆ ಬಂದಿದ್ಯಲ್ಲ? ಹೌದು. ನಾನು ಹೇಳಿದ್ದೇನೆ ನಿನ್ಗೆ ಆಲ್ರೆಡಿ ನಾವೆಲ್ಲಿ ಹೋಗ್ತಿದ್ದೇವೆ ಅಂತ. ಹೌದು. ಸೊ ಖುಷಿ ಇದೆಯಾ? ಹೌದು. ಯಾಕೆ ಖುಷಿ? ನಾವು ಅಲ್ಲಿ ಆಟ ಆಡ್ಬೋದು. ಮತ್ತೆ ನಾನು ನಿಂಗೆ ಹೇಳಿದ್ದೇನಲ್ಲ, ಅಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಇರ್ತದೆ, ನಿಂಗೆ ಕ್ಯೂರಿಯಸ್ ಆಗಿ ನೋಡುವಂತದ್ದು ಇರ್ತದೆ. ಅಂಡ್ ಯು ಕ್ಯಾನ್ ಈವನ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್. ನೇಚರ್ ಒಟ್ಟಿಗೆ ನಾವು ಯಾವ ರೀತಿ ಕನೆಕ್ಟ್ ಆಗ್ತೇವೆ ಹೇಳುದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಲೆಟ್ಸ್ ಗೋ ಅಲ್ಲ? ಹೌದು, ಲೆಟ್ಸ್ ಗೋ. ಓಕೆ ಬನ್ನಿ. ಈಗ ಸ್ವಲ್ಪ ಹೊತ್ತಲ್ಲಿ ನಾನು ನಿಮಗೆ ನಾವು ಯಾವ ಲೊಕೇಶನ್ ಹೋಗ್ತಿದ್ದೇವೆ ಅಂಡ್ ಯಾವ ಇಂಟೆನ್ಷನ್ ಅಂಡ್ ಮಕ್ಕಳು ಕೂಡ ಅಲ್ಲಿ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ತಾರೆ ಹೇಳುದನ್ನ ತೋರಿಸ್ತೇನೆ. ಚಲೋ ಚಲೇ. ಸೊ ನಾವೀಗ ಸ್ವಲ್ಪ ಲೊಕೇಶನ್ ಹತ್ರ ಬರ್ತಿದ್ದೇವೆ. ನೋಡಿದ್ರೆ ನಿಮ್ಗೆನೆ ಗೊತ್ತಾಗ್ಬೋದು ಅಲ್ಲ, ನಡ್ಕೊಂಡು ಬರ್ತಾ ಇರುವವರನ್ನ ನೋಡಿ. ಸೊ ಒಬ್ವಿಯಸ್ಲಿ ಬಂದಿರುವಂತದ್ದು ಗದ್ದೆ ಕೆಲಸ ಮಾಡ್ಲಿಕ್ಕೆ. ಸಿಟಿ ಲೈಫಿಂದ ಸ್ವಲ್ಪ ಹಳ್ಳಿ ಲೈಫಲ್ಲಿ ಜಸ್ಟ್ ಒಂದ್ ಸ್ವಲ್ಪ ಹೊತ್ತಾದ್ರೂ ಕಳೀವಾ ಅಂತ ಹೇಳ್ಕೊಂಡು ಇವತ್ತಿನ ಸಂಡೆಯನ್ನ ನಾವಿಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಸೊ ಲೊಕೇಶನ್ ನೋಡಿ, ಈ ಲೊಕೇಶನ್ ಹೇಗುಂಟು ಅಲ್ಲ, ನೋಡುವಾಗ್ಲಿ ಖುಷಿ ಆಗ್ತದೆ. ನಾವೀಗ ಗದ್ದೆಯನ್ನ ಬಿಟ್ಟು ದೊಡ್ಡ ದೊಡ್ಡ ಮನೆಯನ್ನ ಕಟ್ತೇವೆ. ಬಟ್ ಎಷ್ಟೇ ಹೇಳಿ ಮನುಷ್ಯ ಪುನಃ ಬೇಕು ಅಂತ ಹಂಬಲಿಸುದು ಮಾತ್ರ ಈ ಪ್ರಕೃತಿಯ ನೈಜ ಸೊಬಗಿಗೆ. ಸೊ ಎನಿವೇಸ್, ನಾವು ಬಂದಿದ್ದೇವೆ. ನೋಡುವ ನಮ್ಮ ಇವತ್ತಿನ ದಿವಸ ಹೇಗಾಗ್ತದೆ ಅಂತ ಹೇಳುವುದನ್ನ. ಹತ್ರ ಬರ್ತಿದ್ದೇವೆ. ಇದು ನನ್ನ ಫ್ರೆಂಡ್ನ ಮನೆ. ಸೊ ಎನಿವೇಸ್, ಅವ್ರ ಮನೆಗೆ ಬಂದು ಅಲ್ಲಿ ಗದ್ದೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಸೊ ಭಾರಿ ಒಂದು ಖುಷಿಯಿಂದ ನಗುಮೊಗದಿಂದ ನಮ್ಮನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಈಗ ನಮ್ಮನೆ ನಂದು ಬಾಬು. ಖುಷಿ ಆಗಿದೆ ವಿನೋದ ಹೇಳಿದಕ್ಕದಕ್ಕೆ. ಯೂಟ್ಯೂಬ್ ಓಡುದು ಇಲ್ಲಿಗೆ, ಕಾರಲ್ಲಿ ಕರ್ಕೊಂಡು ಹೋಗ್ತಿಲ್ಲ. ಬಾ ಬಾ ಬಾ. ಸೊ ಅಂತೂ ನಾವು ಬ್ರಹ್ಮಾವರದ ಮಾಬುಕಳಕ್ಕೆ ಬಂದಿರುವಂಥದ್ದು. ಸೊ ಗದ್ದೆಯ ಕೆಲಸ ಮಾಡುವಂಥದ್ದು, ನಟ್ಟಿ ಮಾಡುವಂಥದ್ದು, ನೇಜು ನಡುವಂಥದ್ದು, ಇದನ್ನು ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಆ್ಯಂಡ್ ಆ ಒಂದು ಎನ್ವೈರ್ಮೆಂಟನ್ನು ಅವರು ಫೀಲ್ ಮಾಡಬೇಕು, ಅದರಲ್ಲಿ ಅವರು ಖುಷಿಯಾಗಿರಬೇಕು ಅಂತ ಹೇಳುವಂತಹ ಒಂದು ಉದ್ದೇಶ. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೇನೆ. ನಾವು ಇವತ್ತಿನ ದಿವಸವನ್ನು ಹೇಗೆ ಕಳೆದ್ವಿ ಅಂತ ಹೇಳೋದನ್ನು ನಿಮಗೂ ಕೂಡ ತೋರಿಸ್ತೇನೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅವರ ಗದ್ದೆಗಳೇ ಇದ್ದದ್ರಿಂದ ಸೊ ಆ ನಟ್ಟಿ ನಡುವ ಒಂದು ಟೈಮನ್ನು ನಾವು ಕೇಳ್ಕೊಂಡಿದ್ವಿ. ನೋಡುವ ಏನಾಗ್ತದೆ ಅಂತ. ವೈಭವ್ ಪೈಸ್
ಎಂತ ಗದ್ದೆ ಎಲ್ಲ ಬರುದು? ಹಾ, ಗದ್ದೆಯಲ್ಲಿ ಗದ್ದೆ ಇದು ಗದ್ದೆ ಅಂತ ಗೊತ್ತಿಲ್ಲ ನಿಂಗೆ? ಇದಕ್ಕೆ ಕಾಲು ದಾರಿ ಹೇಳೋದು, ಗೊತ್ತಾಯ್ತಾ? ಮೊದ್ಲೆಲ್ಲ ರಸ್ತೆ ಇರ್ತಿರ್ಲಿಲ್ಲಲ್ಲ, ಆವಾಗ ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಹೋಗ್ಲಿಕ್ಕೆ ಇದ್ದದಿದೆ ದಾರಿ, ಕಾಲು ದಾರಿ ಹೇಳೋದು ಇದಕ್ಕೆ. ಎಂತ? ಕಾಲು ದಾರಿ. ಯಪ್ಪ. ಹಾಗೆ ಮೆಲ್ಲ ಬರ್ಬೇಕು. ನಾವು ರೈತರನ್ನ ನೋಡಿದಾಗ ಅವರು ಹೊಲದಲ್ಲಿ ಕೆಲಸ ಮಾಡ್ತಿರುವುದನ್ನ ಮಾತ್ರ ನೋಡ್ತೇವೆ. ಆದರೆ ಅದೇ ರೈತರು ಕೇವಲ ಬೆಳೆ ಬೆಳೆಯುವುದಲ್ಲ, ಅವರು ದೇಶದ ಭವಿಷ್ಯವನ್ನ ಬೆಳೆಸ್ತಾರೆ. ಒಂದು ಬೀಜವನ್ನ ಭೂಮಿಗೆ ಹಾಕುವ ಮೊದಲು ಭೂಮಿಯನ್ನ ಸಿದ್ಧಪಡಿಸ್ಕೊಳ್ತಾರೆ. ಗದ್ದೆ ಹೂಳ್ತಾರೆ, ನೀರನ್ನು ತುಂಬಿಸ್ತಾರೆ, ಮಣ್ಣನ್ನು ಮೃದುವಾಗಿಸ್ತಾರೆ. ಅದಾದ ನಂತರವೇ ನಾಟಿ ಪ್ರಾರಂಭವಾಗುವಂಥದ್ದು. ಈ ಪ್ರತಿಯೊಂದು ಹಂತದಲ್ಲೂ ಅವರ ಪರಿಶ್ರಮ ಇದೆಯಲ್ಲ, ಅದು ಕೇವಲ ಕೆಲಸ ಆಗಿರೋದಿಲ್ಲ, ಅದು ಪ್ರಕೃತಿಯೊಂದಿಗೆ ನಡೆಯುವ ಒಂದು ಪವಿತ್ರ ಸಂಬಂಧ ಆಗಿರ್ತದೆ. ಆ್ಯಂಡ್ ಗದ್ದೆ ಉಳುವುದು ಮತ್ತು ನಾಟಿಯ ಮಹತ್ವವನ್ನು ಹೇಳಬೇಕು ಅಂತ ಹೇಳಿದರೆ, ನಾಟಿ ಮಾಡುವುದನ್ನು ನಾವು ಒಂದು ದಿನದ ಕೆಲಸ ಅಂದ್ಕೊಳ್ಬೋದು. ಆ್ಯಂಡ್ ಇವತ್ತಿನ ದಿವಸಕ್ಕೆ ಅದು ಎಷ್ಟೋ ಜನರ ಒಂದು ದಿನದ ಖುಷಿಯ ಒಂದು ವಾತಾವರಣ ಆಗಿರ್ಬೋದು. ಆದರೆ ಅದರ ಹಿಂದೆ ಹಲವಾರು ದಿನಗಳ ಸಿದ್ಧತೆ ಕೂಡ ಇರ್ತದೆ. ಮೊದಲು ಹೊಲವನ್ನು ಉಳುಮೆ ಮಾಡಬೇಕು, ನಂತರ ನೀರು ಬಿಡಬೇಕು, ಮಣ್ಣು ಸರಿಯಾಗಿ ಕಲಿಸ್ಕೊಳ್ಬೇಕು, ಅದರ ನಂತರ ಸಸಿಗಳನ್ನು ತೆಗೆದು ಒಂದೊಂದಾಗಿ ಕೈಯಿಂದ ನೆಡಬೇಕು. ಪ್ರತಿಯೊಂದು ಸಸಿಯನ್ನು ಸರಿಯಾದ ಅಂತರದಲ್ಲಿ ನೆಟ್ಟಾಗ ಮಾತ್ರ ಉತ್ತಮ ಇಳುವರಿ ಬರುವಂಥದ್ದು. ಆ್ಯಂಡ್ ಇದೊಂದು ಕೃಷಿಯ ವಿಜ್ಞಾನವಲ್ಲ, ಇದು ತಾಳ್ಮೆಯ ಪಾಠ ಕೂಡ ಆಗಿರ್ತದೆ, ಶಿಸ್ತಿನ ಪಾಠ, ಸಹನೆಯ ಪಾಠ, ಶ್ರಮದ ಪಾಠ. ಇನ್ನು ಕೆಲವರು ನಮ್ಮನ್ನ ಕೇಳ್ಬೋದು, ಯಾಕೆ ಮಕ್ಕಳನ್ನ ನೀವು ಗದ್ದೆಗೆ ಕರ್ಕೊಂಡು ಹೋಗ್ತೀರಾ, ಅವರಷ್ಟಕ್ಕೆ ಅವ್ರು ಇರ್ಲಿ ಬಿಡಿ ಅಂತ. ಆದ್ರೆ ಇಂದಿನ ಮಕ್ಕಳು ಏನ್ ಮಾಡ್ತಾರೆ ಹೇಳಿ? ಮೊಬೈಲ್ ನೋಡ್ತಾರೆ, ಟ್ಯಾಬ್ಲೆಟ್ ಬಳಸ್ತಾರೆ, ಕಂಪ್ಯೂಟರ್ನಲ್ಲಿ ಕಲಿತಾರೆ. ಇದು ಅಗತ್ಯ ಹೌದು, ಆದರೆ ಅವರಿಗೆ ಮಣ್ಣಿನ ವಾಸನೆಯು ಗೊತ್ತಿರಬೇಕು ಅಲ್ವಾ? ಕೆಸರಿನಲ್ಲಿ ಕಾಲಿಟ್ಟ ಅನುಭವ ಕೂಡ ಇರಲೇಬೇಕು. ಒಂದು ಗಿಡವನ್ನು ನೆಟ್ಟ ಸಂತೋಷವೂ ಕೂಡ ಅವರಲ್ಲಿರಬೇಕು. ಆ ಮಣ್ಣಿನಲ್ಲಿ ಆಡಿದಾಗ ಮಕ್ಕಳು ಕೇವಲ ಆಟ ಆಡೋದು ಅಂತ ಮಾತ್ರ ಅಲ್ಲ, ಅವರು ಪ್ರಕೃತಿಯೊಂದಿಗೆ ಸ್ನೇಹವನ್ನ ಕಲ್ಪಿಸಿಕೊಳ್ತಾರೆ. ಇದು ಯಾವ ಪುಸ್ತಕವೂ ಕಲಿಸದ ಪಾಠವನ್ನ ಮಕ್ಕಳಿಗೆ ಕಲಿಸ್ತದೆ. ನಾವೆಷ್ಟೇ ಪುಸ್ತಕದ ವಿಷಯಗಳನ್ನ ಅವರಿಗೆ ತಿಳಿಸಿ ಅದರಲ್ಲಿ ಹೀಗಾಗ್ತದೆ ಹಾಗಾಗ್ತದೆ ಅಂತ ತಿಳಿಸಿಕೊಟ್ರೂ ಕೂಡ ಅದು ಪುಸ್ತಕದ ಬದನೆಕಾಯಿಯಾಗಿಯೇ ಉಳಿಯುತ್ತದೆ ಯಾವಾಗ ಅವರು ಪ್ರಾಕ್ಟಿಕಲ್ ಲೈಫನ್ನು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಪ್ರಾಯೋಗಿಕವಾಗಿ ಇದನ್ನೆಲ್ಲ ಅನುಭವಿಸಿ ಕಲಿತಾರೆ. ಆವಾಗ ಅವರು ನಿಜವಾಗಿ ಅದನ್ನು ಸಂಪಾದಿಸುವಂಥದ್ದು. ವೈಭವ್, ಲಾಸ್ಟ್ ಟೈಮ್ ಕಂಬಳ ಓಡಿಸಿದಲ್ಲ ನೀನು, ಕೋಣ ಓಡಿಸಿದಲ್ಲ, ಈ ಸಲ ಟ್ರ್ಯಾಕ್ಟರ್ ಹಿಡ್ಕೋ ಆಯ್ತಾ? ಆಯ್ತಾ, ಈ ಸಲ ಟ್ರ್ಯಾಕ್ಟರ್ ಹಿಡ್ಕೋ. ನೀವೇ ನೋಡಿ, ಗದ್ದೆಯಲ್ಲಿ ಇಳಿಬೇಕಾದ್ರೆ ನನ್ನ ಮಗನಿಗೆ ಇರುವಂತಹ ಒಂದು ಖುಷಿ ಇದೆ ಅಲ್ಲ, ಅದು ಯಾವ ಪಾಠವನ್ನು ಓದುವಾಗಲೂ ಅವನಿಗೆ ಬರಲಿಕ್ಕಿಲ್ಲ. ಸೊ ಏನೋ ಒಂದು ಕಲಿತಿದ್ದೇನೆ ಹೇಳುವ ಒಂದು ಖುಷಿ ಖಂಡಿತವಾಗಿ ಮಕ್ಕಳಿಗೆ ಇದ್ದೇ ಇರ್ತದೆ. ಹುಡ್ಕು ನೀನು. मछली जल की रानी है, जीवन उसका पानी है, तेल लगाकर पकानी है, चाट चाट कर खानी है. ಆ ಮछली ತಿಂದ್ರೆ ಆಯ್ತು ಮತ್ತೆ. ಹುಡ್ಕು ಸರಿ ಹುಡ್ಕು, ಸಿಕ್ತದ ನೋಡು. ಆ್ಯಂಡ್ ನನಗಂತೂ ಒಂದು ವಿಷಯ ಇಲ್ಲಿ ಖಂಡಿತವಾಗಿ ಅರ್ಥ ಆಯಿತು. ನನ್ನ ಮಗನ ಮುಖದಲ್ಲಿದ್ದ ಸಂತೋಷ, ಅವನ ನಗು, ಅವನ ಕುತೂಹಲ, ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸಿತ್ತು ಅಂತ ಹೇಳಿದರೆ, ಮಕ್ಕಳಿಗೆ ಕಲಿಯುವ ಆಸೆ ಖಂಡಿತವಾಗಿ ಇದೆ, ಆದರೆ ನಾವು ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕೆಸರಿನಲ್ಲಿ ಬಿದ್ದರು, ಅವರು ಮತ್ತೆ ಎದ್ರು, ನಾಟಿ ಸರಿಯಾಗ್ತಿದ್ರು, ಮತ್ತೆ ಪ್ರಯತ್ನ ಮಾಡಿದರು. ಇದೇ ಅಲ್ವಾ ಜೀವನ ಅಂತ ಹೇಳುವಂಥದ್ದು. ಏಳುವುದು, ಬೀಳುವುದು, ಕಷ್ಟಪಡುವುದು, ತಪ್ಪು ಮಾಡುವುದು, ಮತ್ತೆ ಕಲಿಯುವುದು, ಮುಂದೆ ಸಾಗುವಂಥದ್ದು. ಇದನ್ನೆಲ್ಲ ನೋಡಿದರೆ ನಾವು ಅವರಿಗೆ ಹೊಸದಾಗಿ ಏನನ್ನು ಕಲಿಸ್ಬೇಕಂತಿಲ್ಲ. ಪ್ರಕೃತಿಯೇ ಅವರನ್ನು ಎಲ್ಲ ವಿಷಯದಲ್ಲಿ ಕಲಿಸ್ತದೆ. ನಾವು ಅವರನ್ನು ಪ್ರಕೃತಿಯ ಒಟ್ಟಿಗೆ ಬೆರೆಯಲು ಬಿಟ್ರೆ ಅಂತ ಅನಿಸಿತು. ಇದು ಕಂಬಳಗೆ ಕೋಣ ಹೊಡೆದಂಗ ಉಂಟು. ಕಂಡಿ ಮಾಡ್ಬೇಕಾ? ಹಿಡಿದ್ಯಾ? ವೈಭವಿಗಂತೂ ಒಂದು ಸಲ ಟ್ರ್ಯಾಕ್ಟರನ್ನು ಬಿಡಬೇಕು, ಟ್ರ್ಯಾಕ್ಟರ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳುವ ಆಸೆ ಇತ್ತು. ಸೊ ಅದಕ್ಕೆ ಅಂಕಲ್ ಅಂತೂ ಬೇಡ ಹೇಳಲೇ ಇಲ್ಲ. ಸೊ ಮಕ್ಕಳು ಕಲಿತಾರೆ ಹೇಳುವಾಗ ನಾವು ಅವರಿಗೆ ಅಂಥ ಆಪ್ಷನ್ ಕೊಡಬೇಕು ಅಂತ ಹೇಳಿ ಅವರೇ ನಮಗೆ ಹೇಳಿ ಅವನಿಗೆ
ಟ್ರ್ಯಾಕ್ಟರ್ ಓಡಿಸಲಿಕ್ಕೆ ಸಹ ಕೊಟ್ಟರು. ಫಸ್ಟ್ ಅವನಿಗೆ ಸ್ವಲ್ಪ ಗೊತ್ತಾಗಲಿಲ್ಲ ಅದನ್ನು ಯಾವ ರೀತಿಯಲ್ಲಿ ಪುಷ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅಂತ. ಬಟ್ 1-2 ರೌಂಡ್ ಹೋಗೋದ್ರೊಳಗೆ ಅವನು ಕೂಡ ಅದನ್ನು ಕಲಿತ. ನೀವೇ ನೋಡಿ. ಹಾಗೆ ಮಕ್ಕಳಿಗೆ ನಾವು ಕಲಿಸಲಿಕ್ಕೆ ಬಂದ ನಂತರ ನಾವು ಕೂಡ ಅವರಿಗೆ ಅವರೊಟ್ಟಿಗೆ ಅಂತಹ ಕೆಲಸಗಳನ್ನ ಮಾಡಿದರೆ ಮಾತ್ರ ಅವರಿಗೆ ಸ್ವಲ್ಪ ಧೈರ್ಯ ಬರುವಂಥದ್ದು ಅಲ್ವಾ. ಹಾಗೆ ಕೆಲವರೆಲ್ಲ ಎಣಿಸಿದ್ರು ನನಗೆ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್, ನಾನು ಬರೀ ವಿಡಿಯೋಗೋಸ್ಕರ ಮಾತ್ರ ಇದನ್ನು ಮಾಡ್ತಾ ಇದ್ದೇನೆ ಅಂತ. ಖಂಡಿತವಾಗಿ ಅಲ್ಲ, ನಾನು ಹಲವಾರು ಬಾರಿ ಇಲ್ಲಿ ಹೋಗಿದ್ದೇನೆ ಆ್ಯಂಡ್ ಬಹಳಷ್ಟು ಖುಷಿಯಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆ್ಯಂಡ್ ಅಂಕಲ್ ಕೂಡ ಎವ್ರಿ ಟೈಮ್ ನಮಗೆ ಹೆಲ್ಪ್ ಮಾಡ್ತಾರೆ. ಗದ್ದೆಯನ್ನು ಉಳ್ಳಿಕ್ಕೆ ನಾವು ಬರ್ತೇವೆ ಅಂತ ಹೇಳುವಾಗ ಅವರು ಖುಷಿಯಿಂದ ಕರೀತಾರೆ. ಆ್ಯಂಡ್ ಟ್ರ್ಯಾಕ್ಟರನ್ನು ಕೊಟ್ಟು ಅದನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು, ಟ್ರ್ಯಾಕ್ಟರ್ಗೆ ಯಾವ ರೀತಿಯನ್ನು ನಾವು ಅದನ್ನು ಸಜೆಷನ್ ಅವರು ನಮಗೆ ಒಳ್ಳೆ ರೀತಿಯಲ್ಲೇ ಕೊಡ್ತಾರೆ. ಸೊ ನಾವು ಕೂಡ ಖುಷಿಯಿಂದಲೇ ಈ ಒಂದು ಕೆಲಸವನ್ನು ಮಾಡ್ತೇವೆ. ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ಮಾತು ನೆನಪಿಗೆ ಬರ್ತದೆ. ನಾವು ಊಟ ಮಾಡುವ ಮೊದಲು ಒಮ್ಮೆ ಯೋಚಿಸಿ ನೋಡಬೇಕಂತೆ, ಈ ಅನ್ನ ನಮ್ಮ ತಟ್ಟೆಗೆ ಬರಲಿಕ್ಕೆ ಎಷ್ಟು ಜನ ಇದರ ಹಿಂದೆ ಕೆಲಸ ಮಾಡಿರ್ತಾರೆ ಅಂತ. ರೈತ ಇರ್ಬೋದು, ಕೂಲಿಕಾರ ಇರ್ಬೋದು, ಬೇಕಾಗಿರುವಂತಹ ನೀರು, ಮಳೆ, ಸೂರ್ಯ ಇವೆಲ್ಲವೂ ಸೇರಿ ಅಕ್ಕಿಯನ್ನು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಆದ್ದರಿಂದ ನಾವು ಅನ್ನವನ್ನು ಯಾವಾಗಲೂ ಕೂಡ ವ್ಯರ್ಥ ಮಾಡಬಾರ್ದು. ರೈತರನ್ನು ಹೆಚ್ಚಾಗಿ ಗೌರವಿಸಬೇಕು. ಆ್ಯಂಡ್ ಅವರು ನಮ್ಮ ದೇಶದ ಬೆನ್ನೆಲುಬು ಹೇಳುವುದಕ್ಕೆ ಇದೇ ಒಂದು ಉತ್ತಮ ನಿದರ್ಶನ. ಇನ್ನು ಮುಖ್ಯವಾಗಿ ಮುಂದಿನ ಪೀಳಿಗೆಯ ಜವಾಬ್ದಾರಿಯ ಬಗ್ಗೆ ಹೇಳಬೇಕಂತ ಹೇಳಿದರೆ, ಇಂದು ಹಲವಾರು ಮಕ್ಕಳು ಕೃಷಿಯಿಂದ ಖಂಡಿತವಾಗಿ ದೂರ ಆಗ್ತಾ ಇದ್ದಾರೆ. ಆದರೆ ಯಾರಿಗೆ ಗೊತ್ತು, ಮುಂದಿನ ದಿನಗಳಲ್ಲಿ ಕೃಷಿಯೇ ಅತ್ಯಂತ ಲಾಭದಾಯಕ ಕ್ಷೇತ್ರ ಕೂಡ ಆಗ್ಬೋದು.
ಹೊಸ ತಂತ್ರಜ್ಞಾನಗಳು ಕೂಡ ಬರ್ತಾ ಇವೆ. ಡ್ರೋನ್ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ಹೈಡ್ರೋಫೋನಿಕ್ಸ್, ನೈಸರ್ಗಿಕ ಕೃಷಿ, ಈಗಿನ ಎಷ್ಟೋ ಟೆಕ್ಕಿಗಳು ಕೂಡ ಈ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ತಮ ಕೃಷಿಯನ್ನು ಮಾಡಿ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಅವಕಾಶಗಳು ಕೂಡ ಹೆಚ್ಚಾಗ್ತಾ ಇವೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಕೃಷಿ ಅಂದರೆ ಹಳೆಯ ಉದ್ಯೋಗ ಅನ್ನುವ ಭಾವನೆ ಖಂಡಿತವಾಗಿ ಬರಬಾರ್ದು. ನಮ್ಮ ಮಕ್ಕಳಿಗೆ ಕೃಷಿ ಅಂತ ಹೇಳಿದರೆ ಅದೊಂದು ಭವಿಷ್ಯದ ಅವಕಾಶ, ನಮ್ಮ ನೆಲದ ಒಂದು ಸಂಸ್ಕೃತಿ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ನಾವು ಒಳ್ಳೆಯ ಸಾರ್ಥಕ ಬದುಕನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಕಷ್ಟ ಶ್ರಮದಿಂದ ನಾವು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕೃಷಿ ಕೂಡ ಬಹಳಷ್ಟು ಲಾಭದಾಯಕವಾಗಿ ನಮ್ಮೊಂದಿಗೆ ಇರ್ತದೆ ಹೇಳುವುದನ್ನು ನಾವು ತಿಳಿಸ್ಕೊಳ್ಬೇಕಾಗ್ತದೆ. ಹಾಗೆ ಈಗ ಈ ಗದ್ದೆಯಲ್ಲಿ ನೇಜಿ ನೆಡುವಂತಹ ಕಾರ್ಯಕ್ರಮ, ಇದಕ್ಕೆ ನೇಜಿ ನೆಡಲಿಕ್ಕೆ ಇವರು ಬರ್ತಾ ಇದ್ದಾರೆ ನೋಡಿ. ಈಗೆಲ್ಲ ಹಳ್ಳಿ ಮನೆಯಲ್ಲೆಲ್ಲ ಹೀಗೆ ಒಂದು ಟೀಮ್ ಇರ್ತದೆ ಅಲ್ವಾ. ಒಂದು ಕಡೆಯಲ್ಲಿ ನೇಜಿ ನೆಡುವುದು ಅಂತ ಹೇಳಿದರೆ ಇಂತಿಷ್ಟು ಹೆಂಗಸರು ಬಂದು ಆ ದಿನದ ಒಂದು ಕೆಲಸವನ್ನು ಪೂರೈಸಿಕೊಟ್ಟು ಹೋಗ್ತಾರೆ. ಹಾಗೆ ನಾವು ಕೂಡ ಬಂದಾಗ ಹೀಗೆ ನೋಡಿದ್ವಿ, ನೇಜಿಯನ್ನು ಅವರು ಯಾವ ರೀತಿಯಲ್ಲಿ ನಡುವುದು ಹೇಳುವುದನ್ನು ಕೂಡ ನಮಗೆ ತಿಳಿಸಿಕೊಟ್ರು. ಆ್ಯಂಡ್ ನೇಜಿ ನಡಲಿಕ್ಕೆ ಕೂಡ ಒಂದು ಕ್ರಮ ಇದೆ, ಒಟ್ರಾಶಿ ಹೋಗಿ ನಡ್ಕೊಂಡು ಬರುವಂಥದ್ದಲ್ಲ, ಅದರದ್ದೇ ಆದ ಒಂದು ಅಳತೆಯಲ್ಲಿ ಅವರು ನಡ್ತಾ ಬರ್ತಾರೆ. ಆ್ಯಂಡ್ ಅವರು ಎಷ್ಟು ಸ್ಪೆಷಲಿಸ್ಟ್ ಇರ್ತಾರೆ ಅಂತ ಹೇಳಿದರೆ, ಅವರು ಒಂದು ಸಲ ನೇಜಿ ನಡಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದಿಷ್ಟು ದೊಡ್ಡ ಗದ್ದೆಯನ್ನು ನಿಮಿಷಾರ್ಧದಲ್ಲಿ ಅವರು ಅದನ್ನು ಕಂಪ್ಲೀಟ್ ಮಾಡಿದಾಗಿರ್ತದೆ. ಯಾಕೆಂದರೆ ಅಷ್ಟು ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಇದನ್ನು ಮಾಡ್ಬೋದು. ಈಗಾಗಲೇ ಇದಕ್ಕೆ ಮೆಷಿನ್ಸ್ಗಳು ಕೂಡ ಬಂದಿದೆ. ಸೊ ಅದು ಒಂದೇ ಸಮತಟ್ಟಾಗಿ ನೇಜನ್ನು ನಡ್ತಾ ಹೋಗ್ತದೆ ಅಂತ. ಆದರೆ ಏನೇ ಹೇಳಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡುವಷ್ಟು, ಕೈಗಳಲ್ಲಿ ನೇಜಿಯನ್ನು ನಡುವುದನ್ನು ಎಕ್ಸ್ಪೀರಿಯನ್ಸ್ ಮಾಡುವಷ್ಟು ಯಾವ ಮೆಷಿನ್ ಕೂಡ ಆ ಒಂದು ಖುಷಿಯನ್ನು ಕೊಡುವುದಿಲ್ಲ. ಈಗಿನ ಕಾಲದಲ್ಲಿ ಆಳುಗಳು ಇಲ್ಲದೆ, ಕೆಲಸದವರು ಇಲ್ಲದೇ ಇರೋದ್ರಿಂದ ನಾವು ಮೆಷಿನ್ಗೆ ಆಪ್ಟ್ ಮಾಡ್ಬೋದು. ಬಟ್ ಈ ಒಂದು ಖುಷಿ ಇದೆ ಅಲ್ಲ, ಇದನ್ನು ನಾವು ಕಲಿಲೇಬೇಕು. ಯಾಕೆಂದರೆ ಇದು ಮುಂದಿನ ತಲೆಮಾರಿಗೆ ಇದನ್ನು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದರೆ ಖಂಡಿತವಾಗಿ ನಮ್ಮ ಹಿರಿಯರಿಂದ ನಾವು ಇವಾಗಲೇ ಕಲ್ತ್ಕೊಂಡು ಇರಬೇಕಾಗ್ತದೆ. ಸೊ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಇದನ್ನು ಕಲ್ತ್ವಿ ಆ್ಯಂಡ್ ಟ್ರೈ ಕೂಡ ಮಾಡಿದ್ವಿ. ಆ್ಯಂಡ್ ಒಂದಂತೂ ನನಗೆ ನಿಜ ಅನಿಸಿತು, ಇದು ಅಷ್ಟು ಈಸಿಯಾದ ಜಾಬ್ ಅಲ್ಲ. ನಿಜವಾಗಿಯೂ ಹ್ಯಾಟ್ಸ್ ಆಫ್ ಟು ಆಲ್ ದ ಫಾರ್ಮರ್ಸ್. ಬಿಸಿಲಿರಲಿ ಮಳೆ ಇರಲಿ, ಒಂದೇ ಲೆಕ್ಕದಲ್ಲಿ ಹಿಡಿದ ಕೆಲಸವನ್ನು ಮುಗಿಸ್ಕೊಂಡೇ ಅವರು ಮನೆಗೆ ಹೋಗುವಂಥದ್ದು. ಆ ಒಂದು ಕೆಲಸದ ಒಂದು ನಿಯತಿಗೆ ಅವರಿಗೆ ನಾವು ಸಲಾಮನ್ನು ಕೊಡಲೇಬೇಕು. ಆ್ಯಂಡ್ ನಮ್ಮ ಮಕ್ಕಳಿಗೂ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಕಲಿಸಿದ್ವಿ. ಅಷ್ಟೊಂದು ಅವರಿಗೆ ಅರ್ಥ ಆಗಲಿಲ್ಲದಿದ್ದರೂ ಕೂಡ ಬಹಳಷ್ಟು ಕಷ್ಟಪಟ್ಟು ಸ್ವಲ್ಪ ಪ್ರಯತ್ನವನ್ನು ಅವರು ಕೂಡ ಮಾಡಿದರು. ಆ್ಯಂಡ್ ಅವರೊಟ್ಟಿಗೆ ನಾವಿರುವಾಗ ನಾವು ಕೂಡ ಸ್ವಲ್ಪ ಮಾಡಲೇಬೇಕು ಅಲ್ವಾ. ಇದಕ್ಕಿಂತ ಮುಂಚೆನೇ ನೇಜಿನಟ ಅನುಭವ ಇದ್ದದ್ರಿಂದ ಅಷ್ಟೇನು ಕಷ್ಟ ಅಂತ ನಮ್ಗೆ ಅನಿಸ್ಲಿಲ್ಲ. ಬಟ್ ಮಕ್ಕಳಿಗೆ ಸ್ವಲ್ಪ ಹೊಸದಾಗಿಯೇ ಇತ್ತು ಇದು. ಆ್ಯಂಡ್ ಎನಿವೇಸ್ ನಾವು ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ಹೀಗೆ ನೇಜಿ ನಡುವ ಕಾರ್ಯದಲ್ಲಿ ನಾವು ಕೂಡ ಭಾಗವಹಿಸಿದ್ದು ಅಂತ ಹೇಳುವಂಥದ್ದೇ ನಮಗೊಂದು ಖುಷಿಯನ್ನು ತಂದಿತ್ತು. ನೋಡಿ ಅಂಚು ನೆಟ್ಟಿ ನೋಡಿ, ನಿಮ್ಮಾಗೆ ಮಾಡ್ರಿ ಅವ್ರಿಬ್ರೆ ಚಂದ ನೆಟ್ಟ ಇದ್ದಾರೆ ನೋಡಿ. ಪೈಪ್ ತಗೊಂಡು ಪೈಪ್ ತಗೊಂಡು ಬರ್ತಾರೆ, ಈಗ ನಮ್ಮಲ್ಲಿ ನೀರು ಹಾಕ್ತಾರೆ. ಹೇಳಿಲ್ಲ ವಿನೋದಕ್ಕೆ ಹೇಳಿದ್ಯಾ? ಪೈಪ್ ತಗೊಂಡು ಬರ್ತೀಯ ನೀರ್ ಹಾಕಿ ಮತ್ತೆ ಒಳಗೆ ಹೋಗ್ಸ್ಕೊಂಬುದೇ ಹೆಂಗೆ? ಮನೆ ಹತ್ರ ಹೋಗ್ಬೇಕು. ಆಯ್ತಾ ರೆಡ್ಡಿ? ಇಲ್ಲೊಬ್ಬ ನಿಗೂಢವಾಗಿ ಮೀನು ಹಿಡಿತಾ ಇದ್ದಾನೆ ನೋಡಿ ವೀಕ್ಷಕರೇ.
ಸಿಕ್ಕಿತಾ ಮೀನು? ಇಲ್ಲ. ತಿನ್ನು ನೋಡಿ ವಿನೋದ ಪ್ರೇಮ, ವಿಟಮಿನ್ ಅವ್ರ ಬಾಯಿಗೆ ಹಾಕು. ಕೆಲಸ ಮಾಡೋಕ್ ರೆಡಿ ಇರಕಪ್ಪ. ಹೌದಪ್ಪ. ಬಾಯ್ ಮಾಡಿ, ಬಾಯ್, ಥ್ಯಾಂಕ್ ಯು. ಅವ್ರೆಲ್ಲಿದ್ರ? ಅಪ್ಪನಿಗೆ ಒಂದ್ ಹೇಳ್ಬೇಕಲ್ಲ. ಅಪ್ಪ ಬಾಯ್. ಝೂಮ್ ಮಾಡಿ. ಹೀರೋ ಆಫ್ ದಿಸ್ ಶೋ ಇಸ್ ಶುಕ್ರಣ್ಣ. ಜೈ. ಎಸ್ ಎಸ್ ಅಂತ ಬಂಟರು. ನಾನು ಅವಾಗ್ಲೇ ಹೇಳಿದಾಗೆ ನಮ್ಮ ಇವತ್ತಿನ ಲಾಗ್ನಲ್ಲಿ ಇಷ್ಟು ಜನರ ಒಂದು ಸಾರ್ಥಕವಾದ ಸೇವೆ ಉಂಟು. ಸೊ ಗದ್ದೆ ನೆಟ್ಟು ಬಂದಿದ್ದೀರಲ್ಲ, ಫಸ್ಟ್ ಮಕ್ಕಳನ್ನ ಕೇಳುವ ನಾವು. ಗದ್ದೆ ನಟ್ಕೊಂಡು ಬಂದ್ರಲ್ಲ, ಗದ್ದೆ ನೋಡಿದ್ರಲ್ಲ, ಉಳುದ ನಡುದು ಎಲ್ಲ ನೋಡಿದ್ರಲ್ಲ. ಈಗ ಎಂತ ಎನ್ಸುತ್ತೆ ನಿಮ್ಗೆ? ವಿಡಿಯೋ ಗೇಮ್ ಒಳ್ಳೇದಾ, ಮೊಬೈಲ್ ಒಳ್ಳೇದಾ? ವಿಡಿಯೋ ಗೇಮ್ಸ್ ಆಡ್ಬೇಕು, ಸ್ವಲ್ಪ ಹೊತ್ತು ನೇಚರಲ್ ಸ್ಪೆಂಡ್ ಮಾಡ್ಬೇಕು. ನೇಚರಲ್ ಸ್ಪೆಂಡ್ ಮಾಡ್ಬೇಕು. ನೀನೆಂತ ಹೇಳುದು ಚಿರಾಗ? ಆನ್ಸರ್ ಇಲ್ಲ. ಮೂಕ ವಿಸ್ಮಿತನಾಗಿದ್ದಾನೆ ಇವತ್ತು. ನೇಚರ್ ಒಟ್ಟಿಗೆ, ಪ್ರಕೃತಿಯೊಟ್ಟಿಗೆ ಬೆರ್ತೀವ, ಮೂಕ ವಿಸ್ಮಿತನಾಗಿದ್ದಾನೆ. ಅದೆಲ್ಲ ಬಿಡಿ. ಈಗ ನೀವೀಗ ಸ್ಕೂಲಲ್ಲಿ ಓದ್ತಿರಲ್ಲ, ಫಾರ್ಮರ್ಸ್ ಗ್ರೋ ಮಾಡ್ತಾರೆ, ನಾವ್ ಅದನ್ನ ತಿಂತೇವೆ ಅಂತ. ಬಟ್ಲಲ್ಲಿ ಅಷ್ಟು ಬಿಡ್ತೀರಿ. ಆದ್ರೆ ಇವತ್ತು ನಿಮ್ಗೆ ಗೊತ್ತಾಯ್ತು ಅದು ಎಷ್ಟು ಕಷ್ಟ ಉಂಟಂತ. ಹೌದು. ಹೌದು. ಮಿಷನ್ ಇಟ್ಕೊಂಡು ಉಳ್ಳಿಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಮೊದ್ಲೆಲ್ಲ ಅದು ಕೋಣ ಹೋರಿ ಎಲ್ಲ ಮಾಡ್ತಿದ್ದದ್ದು, ಹೌದಲ್ಲ? ಈಗ ಮೆಷಿನ್ ಬಂದಿದೆ. ಯಾವ್ದು ಈಸಿ? ಅದು ಈಸಿಯಾ ಇದು ಈಸಿಯಾ? ಇದು ಮೆಷಿನ್ ಈಸಿ. ಅದು ಮೆಷಿನ್ ಈಸಿ ಉಂಟಾ ಅಥವಾ ನಿಮ್ಗೆ ಕಷ್ಟ ಆಯ್ತಾ? ಈಸಿ ಉಂಟು. ಈಸಿ ಉಂಟು. ಅಷ್ಟು ಕಷ್ಟ ಕಷ್ಟ ಉಂಟಲ್ಲ? ಅದಷ್ಟು ದುಡ್ಕೊಂಡು ಹೋಗ್ಲಿಕ್ಕೆ ಶಕ್ತಿ ಬೇಡವಾ? ದುಡ್ಕೊಂಡು ಹೋಗ್ಲಿಕ್ಕಿಲ್ಲ, ಅವ್ರು ಗೇರ್ ಹಾಕ್ತಾರೆ, ನಾವು ಅದನ್ನು ಬ್ರೇಕ್ಸ್ ಇಡ್ಸ್ಕೊಂಡು. ಆದ್ರೂ ನಿಮ್ಮ ಕಂಟ್ರೋಲಿಗೆ ಬರುವಾಗ ಅದಕ್ಕೆ ಶಕ್ತಿ ಬೇಕಾ ಬೇಡ? ಎಂದ ಅದೀಗ ಫಾರ್ಮರ್ಸ್ ಮಾಡುದು ಕೆಲಸ ಕಷ್ಟ ಉಂಟಂತ ಎಣಿಸ್ತೀರಾ? ಹೌದು. ಹೌದು. ಇವತ್ತು ಗೊತ್ತಾಯ್ತಾ ಎಷ್ಟು ಕಷ್ಟ ಉಂಟಂತ? ಯಾ. ಹೌದು. ಈಗ ನೀವೀಗ ನೆಟ್ರಲ್ಲ ಸ್ವಲ್ಪ ಹೊತ್ತು ಮುಂಚೆ, ಇದು ನೇಜಿನ ನೆಟ್ರಿ, ಮತ್ತೆ ಅದು ಮೆಷಿನ್ ಇಟ್ಕೊಂಡು ಸ್ವಲ್ಪ ಹೋದ್ರಿ, ಅವಾಗ ಎಂತ ಎನ್ಸಿತ್ತು? ಕಷ್ಟ ಉಂಟಂತ. ಕಷ್ಟ ಉಂಟು ಅಲ್ಲ? ಒಂದ್ ರೌಂಡ್ ಹಾಕುವಾಗ ಈಸಿ ಆಗ್ತದೆ, ಖುಷಿ ಆಯ್ತು. ಗದ್ದೆಯಲ್ಲಿ ನಡ್ಕೊಂಡು ಗದ್ದೆ ಮಣ್ಣೆಲ್ಲ ಬೇರೆಯವ್ರಿಗೆ ಬಿಸಾಡುವಾಗ ಖುಷಿ ಆಯ್ತು. ನೆಡೋದು ಈಸಿ, ಮೆಷಿನ್ ಕಷ್ಟ. ನೆಡುದು ಈಸಿ. ಅದ್ ನಟ್ಟದ್ ನೋಡಿದ್ರೆ ನಮ್ಗೆ ಗೊತ್ತಾಯ್ತು ಎಷ್ಟು ಈಸಿ ಇತ್ತು ಅಂತ. ಇಷ್ಟ ದಪ್ಪ ದಪ್ಪ ನಡುದಲ್ಲ, ಒಂದೇ ಲೆಕ್ಕ ನಡ್ಕ, ಅದಕ್ಕೂ ಒಂದ್ ಕ್ರಮ ಅಂತ ಉಂಟಲ್ಲ, ಅದೆಲ್ಲ ಗೊತ್ತಿರ್ಬೇಕಲ್ಲ. ಇವತ್ತೊಂದ್ ದಿವಸ ಖುಷಿ ಆಯ್ತು. ಈಗ ನೆಕ್ಸ್ಟ್ ಇಯರ್ ಬರ್ಲಿಕ್ಕೆ ಉಂಟಾ? ಎಸ್. ನೀವು ಗದ್ದೆ ಉಳುದ ನಡುದ? ನಡುದು. ಅಬ್ಬಾ, ಗದ್ದೆ ಉಳಿಕ್ಕೂ ರೆಡಿ ಇದ್ದೆ. ನೀನ್ ಗದ್ದೆ ಉಳುದ ನಡುದ? ಗದ್ದೆ ಉಳು. ಗದ್ದೆ ಉಳುದ. ಅದು ಗದ್ದೆ ಉಳುದ ಎಂತ? ಗದ್ದೆ ಉಳುದು. ಗದ್ದೆ ಉಳುದ ಮತ್ತೆ ನೆಡುದು. ನಡುದು. ದನ ಮೇಯಿಸ್ಲಿಕ್ಕೆ ರೆಡಿ ಇದ್ದೀರಾ? ದನ ಕರ್ಕೊಂಡು ಹೋಗಿ ಗದ್ದೆ? ಇಲ್ಲ, ಆಗುದಿಲ್ಲ. ಅದು ಗೊತ್ತಿಲ್ಲ ಇನ್ನು ಸಹ ಅಲ್ಲ. ಅದು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡುವ ನಾವು, ಆಯ್ತಾ? ಬೇಡ ಬೇಡ. ಬೇಡ, ಗದ್ದೆ ಉಳಿದು ಬೆಟರ್ ಅಲ್ಲ? ಓಕೆ, ಗುಡ್, ಥ್ಯಾಂಕ್ ಯು. ನಟ್ಟಿ ಮಾಡಿತ್ತು ಸ್ವಲ್ಪ ಗದ್ದೆಯಲ್ಲಿ. ಇದು ಬುದ್ಧಿ ಹೀಗೆ ಮೊದ್ಲಿಂದ, ಈಗಲ್ಲ. ಅದು ಎಂತ ಹೇಳುದು, ಪ್ರಾಯದೋಷ ಅಲ್ಲ, ಹತ್ತು ಗುಣ ಇರ್ಲಿ. ಇವ ನಮ್ಗೆ ಇವತ್ತ ಜಂಟಿ ಹುಡ್ಕಿ ಕೊಟ್ಟಿದ. ಇದು ಇವರೆಲ್ಲ ಕಾಮನ್. ಸೂಪರ್ ಆಂಟಿ, ಸೂಪರ್ ಸೂಪರ್ ಸೂಪರ್. ನಾವಿವತ್ತು ಫೈನಲಿ ಗದ್ದೆ ಉಳ್ಕೊಂಡು ಬಂದಿದ್ದೇವೆ. ಅಂಡ್ ಸ್ವಲ್ಪ ಗಿಡ ಕೂಡ, ನೇಜಿ ಕೂಡ ನೆಟ್ಟಿದ್ದೇವೆ. ಮಕ್ಳಿಗೆಲ್ಲ ಖುಷಿ ಆಗಿತ್ತು. ಇನ್ ದೊಡ್ಡವರಿಗೆ ನಮಗ್ ತುಂಬಾ ಖುಷಿ ಆಯ್ತು. ಅವಳು ಹಾಗೆ ಇಡೀ ದಿನ ಹೀಗೆ ಮಾಡುದು. ಅವಳಿಗೊಂದು ಖುಷಿ ವಿಡಿಯೋ ನೋಡ್ತಾಳಂತ. ಸೊ ಎನಿವೇ, ಸಂಡೇಯಲ್ಲಿ ಫಂಡೆ ಆಯ್ತು. ಟೀಚರ್ ಇವ್ರು ಟೀಚರಿಗೆ ಭಯಂಕರ ಖುಷಿಯಾಗಿ ಫಂಡೆ ಆಯ್ತಮ್ರು. ನಾಳೆ ಮಕ್ಳಿಗೆಲ್ಲ ನೇಜಿ ನಡುದೇ ಪಾಠ ಇರ್ಲಿ. ಎನಿವೇಸ್, ನೀವೆಲ್ಲ ಇವತ್ತು ನನ್ನದು ವಿಡಿಯೋದಲ್ಲಿ ಬಂದಿರಿ ಅಂಡ್ ಎಲ್ಲ ಗಮ್ಮತ್ ಮಾಡಿರಲ್ಲ, ಹೌದಲ್ಲ? ಈಗ ನೆಕ್ಸ್ಟ್ ಎಲ್ಲಿ ಹೋಪ?
ಅಲ್ಲ ಜಳಕ ಎಲ್ಲ ಮಾಡಿ ಮತ್ತೆ ಉಮ್ಮುಕಿತ್ತಲ್ಲ ಕೋಳಿ ಇಲ್ದೆ ನಾವು ಯಾವ್ದು ಹೋಟೆಲ್? ಓಕೆ, ಹೋಟೆಲ್ ಹೋಗಿ ಊಟ ಮಾಡ್ಬೇಕಂತ ಆಯ್ತಾ? ಅಲ್ಲಿ ವಿನೋದ ಆಂಟಿ ಊಟ ಮಾಡಿ. ಓಕೆ, ಮನೆ ಊಟ ನಟ್ಟಿ ಸ್ಪೆಷಲ್. ಓಕೆ ಫೈನ್. ಹೀಗೆ ನಟಿಯ ದಿನ ಬಹಳಷ್ಟು ಖುಷಿಯಿಂದ ಈ ಒಂದು ನಟಿಯ ಕೆಲಸವನ್ನ ಮಾಡ್ತಾ ಗಮ್ಮತ್ ಮಾಡ್ತಾ ಅದರೊಟ್ಟಿಗೆ ಮಕ್ಕಳಿಗೆ ಏನೋ ಒಂದನ್ನ ಕಲಿಸ್ತಾ ನಾವು ಈ ದಿನವನ್ನ ಖುಷಿಯಾಗಿ ಕಳೆದಿದ್ದೇವೆ. ಡ್ರೆಸ್ ಎಲ್ಲ ಚೇಂಜ್ ಆಯ್ತಲ್ಲ ನಿಮ್ದು, ಅದಕ್ಕಿಂತ ಮುಂಚೆ ಬಾಯ್ ಹೇಳಿ ಅಲ್ಲ. ಬಾಯ್ ಟಾಟಾ. ಎಸ್ ಬಾಯ್. ಸೊ ಅಂತೂ ಇಂತೂ ಒಂದು ಒಳ್ಳೆ ದಿನವನ್ನ ನಾವು ಮಕ್ಕಳೊಟ್ಟಿಗೆ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಕೊನೆಯದಾಗಿ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಕ್ಕಳಿಗೆ ನಾವು ದುಬಾರಿ ಆಟಿಕೆಗಳನ್ನು ಕೊಡ್ಬೋದು, ಅತ್ಯಾಧುನಿಕ ಮೊಬೈಲ್ಗಳನ್ನು ಕೊಡ್ಬೋದು, ಆದರೆ ಮಣ್ಣಿನ ಸ್ಪರ್ಶವನ್ನು ಕೊಡಲಿಕ್ಕೆ ಸಾಧ್ಯವಾದರೆ ಅದು ಅವರ ಜೀವನದ ಅತ್ಯಂತ ದೊಡ್ಡ ಉಡುಗೊರೆಯಾಗಿರ್ತದೆ. ಯಾಕೆಂದರೆ ಮಣ್ಣು ನಮಗೆ ವಿನಯವನ್ನು ಕಲಿಸ್ತದೆ, ರೈತರ ಪರಿಶ್ರಮವನ್ನು ಕಲಿಸ್ತದೆ, ಪ್ರಕೃತಿಯ ಬದುಕನ್ನು ಕಲಿಸ್ತದೆ. ಬನ್ನಿ ನಮ್ಮ ಮುಂದಿನ ಪೀಳಿಗೆಯನ್ನು ಮಣ್ಣಿನೊಂದಿಗೆ ಮತ್ತೆ ಪರಿಚಯಿಸೋಣ. ಕೃಷಿಯನ್ನು ಕೇವಲ ಒಂದು ಉದ್ಯೋಗವಾಗಿ ನೋಡದೆ ಒಂದು ಸಂಸ್ಕೃತಿಯಾಗಿ, ಒಂದು ಬದುಕಿನ ಮೌಲ್ಯವಾಗಿ, ಒಂದು ಹೆಮ್ಮೆಯಾಗಿ ಮಕ್ಕಳಿಗೆ ಪರಿಚಯಿಸೋಣ. ಅವರ ಕೈಯಲ್ಲಿ ಒಂದು ಸಸಿ ಇದ್ದರೆ ಸಾಕು, ನಾಳೆ ಅವರ ಮನಸ್ಸಿನಲ್ಲಿ ಪ್ರಕೃತಿಯ ಮೇಲೆ ಪ್ರೀತಿ ಖಂಡಿತವಾಗಿ ಇರ್ತದೆ, ಅವರ ಹೃದಯದಲ್ಲಿ ರೈತನ ಬಗ್ಗೆ ಗೌರವ ಇರ್ತದೆ. ಇದೇ ನಮ್ಮ ನಿಜವಾದ ಸಂಪತ್ತು. ಕೊನೆಯದಾಗಿ ನಿಮ್ಮಲ್ಲೂ ಕೂಡ ಒಂದು ವಿನಂತಿ, ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ಅವರಿಗೂ ಕೂಡ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರುವಂತಹ ಗದ್ದೆ ಕೃಷಿಯ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಅನುಭವವನ್ನು ನೀಡಿ. ಖಂಡಿತವಾಗಿ ಅವರ ಜೀವನ ಪೂರ್ತಿ ಅದನ್ನು ಮರೆಯೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನನ್ನಿಂದಾದಷ್ಟು ಮಟ್ಟಿಗೆ ಕೃಷಿಯ ಬಗ್ಗೆ ಒಲವನ್ನು ತೋರ್ತಾ ಮಕ್ಕಳಿಗೂ ಕೂಡ ಏನೋ ಒಂದನ್ನು ಕಲಿಸ್ತಾ ಅದರಲ್ಲಿ ಖುಷಿಪಟ್ಟು ವಿಡಿಯೋವನ್ನು ಮಾಡಿದ್ದೇನೆ. ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.